guys, welcome back to Bhumika Ajay Vlogs. Welcome back to one more vlog and welcome to Muhurta series part 2. First part ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇನ್ ಕೇಸ್ ನೀವು ನೋಡಿಲ್ಲ ಅಂದರೆ ಗೋ ಚೆಕ್ ಇಟ್ ಔಟ್. ಆ್ಯಂಡ್ ಐ ಆಮ್ ಥಿಂಕಿಂಗ್ ಎಲ್ಲ ವೆಡ್ಡಿಂಗ್ ಸೀರೀಸ್ದೆಲ್ಲ ಒಂದು ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡ್ತೀನಿ ಸೊ ದಟ್ ನಿಮಗೆ ನೋಡಬೇಕಂದ್ರೆ ಈಸಿ ಆಕ್ಸೆಸಬಲ್ ಇರುತ್ತೆ. ಸೊ ಸರ್ಚ್ ಮಾಡೋ ನೆಸೆಸಿಟಿ ಇರಲ್ಲ. ಆ್ಯಂಡ್ ನೀವು ಫಸ್ಟಿಂದ ನೋಡ್ಕೊಂಡು ಬಂದಿಲ್ಲ ವೆಡ್ಡಿಂಗ್ ಸೀರೀಸ್ ಅಂತ ಅಂದರೆ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಫಸ್ಟ್ ಪಾರ್ಟ್ ನಾನು ಇಲ್ಲೆಲ್ಲಾದರೂ ಟ್ಯಾಗ್ ಮಾಡಿರ್ತೀನಿ ಸೊ ದಟ್ ನೀವು ನೋಡಿಲ್ಲ ಅಂದರೆ ನಿಮಗೆ ಈಸಿಯಾಗಿ ಚೆಕ್ ಮಾಡ್ಬೋದು ನೀವು. ಆ್ಯಂಡ್ ಫಸ್ಟ್ ಪಾರ್ಟಲ್ಲಿ ನಾನು ಮುಹೂರ್ತದ್ದು ಎಲ್ಲ ಮತ್ತೆ ಕಾಲು ತೊಳೆಯೋ ಶಾಸ್ತ್ರ ಕಾಶಿ ಹತ್ರ ಇರುತ್ತಲ್ಲ ಸೊ ಅದ್ರದ್ದು ಹಾಕಿದ್ದೀನಿ. ಇದರಲ್ಲಿ ಲೈಕ್ ಆಫ್ಟರ್ ಮುಹೂರ್ತ ಏನೇನು ಶಾಸ್ತ್ರ ಎಲ್ಲ ಇರುತ್ತಲ್ಲ ಸೊ ಅದನ್ನು ಹಾಕಿದ್ದೀನಿ ಇದರಲ್ಲಿ. ಆ್ಯಂಡ್ ಮುಹೂರ್ತ ಆದಮೇಲೆ ಧಾರೆ ಶುರುವಾಯಿತು. ಆ್ಯಂಡ್ ಬೀಗರಿಗೆ ಬಟ್ಟೆ ಕೊಡೋದು ಎಲ್ಲ ಇರುತ್ತಲ್ಲ ಸೊ ಅದೆಲ್ಲ ಮುಗಿದ್ಮೇಲೆ ಧಾರೆ ಮುಗಿಸ್ಕೊಂಡ್ವಿ. ಸೊ ಧಾರೆ ಫಸ್ಟ್ ಪೇರೆಂಟ್ಸಿಂದ ಸ್ಟಾರ್ಟ್ ಆಯಿತು. ಧಾರೆ ಸ್ಯಾರಿ ನಾನು ವಿಜಯಲಕ್ಷ್ಮಿಯಲ್ಲಿ ತೊಗೊಂಡಿದ್ದು. ಆ್ಯಂಡ್ ಇದು ಆ್ಯಕ್ಚುಲಿ ತುಂಬ ಇಷ್ಟ ಆಗಿ ತೊಗೊಂಡಿದ್ದು. ಆ್ಯಂಡ್ ತುಂಬ ಜನ ಇಷ್ಟಪಟ್ಟರು ಆ್ಯಕ್ಚುಲಿ ಧಾರೆ ಸ್ಯಾರಿ ಚೆನ್ನಾಗಿದೆ ಅಂತ. ಆ್ಯಂಡ್ ಬ್ಲೌಸ್ ವರ್ಕ್ ಎಲ್ಲ ನಾನು ಯಲಹಂಕ ಅಲ್ಲಿ ಅರಮನೆ ಅಂತ ಇದೆ ಅವ್ರ ಹತ್ರ ಸ್ಟಿಚ್ ಮಾಡಿಸಿದ್ದು. ಓವರ್ ಆಲ್ ನನ್ನ ಮದುವೆದೆಲ್ಲ ನಾನು ಅಲ್ಲೇ ಸ್ಟಿಚ್ ಮಾಡಿಸಿರೋದು. ಸೊ ಚೆನ್ನಾಗಿ ಮಾಡಿಕೊಟ್ರು ನನಗೆ. ಆ್ಯಂಡ್ ಜ್ಯುವೆಲ್ರೀಸ್ ಎಲ್ಲ ಲೈಕ್ ಸಮ್ ಆಫ್ ದೆಮ್ ಎಲ್ಲ ಕಸ್ಟಮೈಸ್ ಮಾಡಿಸಿದ್ದು ನಾನು. ಸೊ ಐ ವಾಸ್ ಪರ್ಟಿಕ್ಯುಲರ್ ಲೈಕ್ ಇದೇ ಥರ ಬೇಕು ಅಂತ ಒಂಥರ ಮರೂನ್ ಆ್ಯಂಡ್ ಬೇಜ್ ಒಂಥರ ಗೋಲ್ಡ್ ಕಲರ್ ಥೀಮ್ ಒಂಥರ ಇಟ್ಕೊಂಡಿದ್ದಿತ್ತು ನಾನು. ಹಾಗಾಗಿ ಈ ಜ್ಯುವೆಲ್ರೀಸು ಒಂಚೂರು ಅದಕ್ಕೆ ಮ್ಯಾಚ್ ಆಗೋ ಥರನೇ ಮಾಡಿಕೊಂಡೆ. ಆ್ಯಂಡ್ ಎಲ್ಲಾರ್ದು ದಾರೆ ಎಲ್ಲ ಮುಗ್ದಿದ್ದಾದ್ಮೇಲೆ ಸಪ್ತಪದಿ ಎಲ್ಲ ಬರುತ್ತಲ್ಲ ಸೊ ಅದನ್ನೆಲ್ಲ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ನಾನು ಅಜಯ್ ಫೋಟೋಶೂಟ್ ಎಲ್ಲ ಮಾಡ್ಕೊಂಡಿರಲಿಲ್ಲ ಮುಹೂರ್ತ ಮುಂಚೆ. ಸೊ ಹಾಗಾಗಿ ಇದೆಲ್ಲ ಶಾಸ್ತ್ರ ಮುಗಿದ್ಮೇಲೆ ಫೋಟೋಶೂಟ್ ಮುಗಿಸ್ಕೊಂಡ್ವಿ. ಆ್ಯಂಡ್ ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ. ಸೊ ಹಾಗಾಗಿ ಫಸ್ಟ್ ಊಟ ಮಾಡಬೇಕಿತ್ತು. 12:30 1 o'clock ಆಯಿತು ಎಲ್ಲ ಶಾಸ್ತ್ರ ಎಲ್ಲ ಮುಗಿಯೋಷ್ಟರಲ್ಲಿ. ಆ್ಯಂಡ್ ಸಪ್ತಪದಿಗೆ ಎಲ್ಲ ಇವೆಂಟ್ಸ್ಗೂ ನಾವು ಇವೆಂಟ್ ಅವ್ರಿಗೆ ಕೊಟ್ಬಿಟ್ಟಿದ್ವಿ ಸೊ ದಟ್ ಡೆಕೋರೇಷನ್ದೆಲ್ಲ ಏನು ಪ್ರಾಬ್ಲಮ್ ಇರಲ್ಲ. ಆ್ಯಂಡ್ ಸಮ್ ಎಕ್ವಿಪ್ಮೆಂಟ್ಸ್ ಎಲ್ಲ ಬೇಕಾಗತ್ತಲ್ವ ಸೊ ಕಾಶಿ ಯಾತ್ರೆಗಾಗಲಿ ಆ್ಯಂಡ್ ಸಪ್ತಪದಿಗೆ ಎಲ್ಲ. ಸೊ ಸಪ್ತಪದಿ ಡೆಕೋರೇಷನ್ ತುಂಬ ಜನ ಇಷ್ಟಪಟ್ಟರು ಚೆನ್ನಾಗಿ ಬಂದಿದೆ ಅಂತ. ಸೊ ನೆಕ್ಸ್ಟ್ ನೋಡ್ತೀರಾ ನೀವು ಅದನ್ನು. ಆ್ಯಂಡ್ ಓವರ್ ಆಲ್ ಎಲ್ಲ ಇವೆಂಟ್ಸ್ ಚೆನ್ನಾಗಾಯಿತು. ಸೊ ಹೋಪ್ ನಿಮಗೂ ವೆಡ್ಡಿಂಗ್ ಸೀರೀಸ್ ಎಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಶೇರ್ ಇಟ್ ವಿತ್ ಯೋರ್ ಫ್ಯಾಮಿಲಿ ಮೆಂಬರ್ಸ್ ಆಸ್ ವೆಲ್. ಆ್ಯಂಡ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಸೊ ಲೆಟ್ಸ್ ಸ್ಟಾರ್ಟ್ ದಿ ಸೆಕೆಂಡ್ ಪಾರ್ಟ್ ಆಫ್ ದ ಮುಹೂರ್ತ. ಫುಡ್ಗೆ ನಾವು ಸ್ಕಂದ ಕೇಟರ್ಸ್ನ ಬುಕ್ ಮಾಡ್ಕೊಂಡಿದ್ವಿ. ಆ್ಯಂಡ್ ತುಂಬ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ಲೈಕ್ ಮೋಸ್ಟ್ ಆಫ್ ದ ಇವೆಂಟ್ಸ್ಗೂ ನಾವು ಅವ್ರನ್ನೇ ಪ್ರಿಫರ್ ಮಾಡೋದು. ಆ್ಯಂಡ್ ನಮ್ಮ ಎರಡು ಫ್ಯಾಮಿಲಿಯಲ್ಲೂ ನಮ್ಮದು ಲೈಕ್ ವೆಡ್ಡಿಂಗ್ ವಾಸ್ ಲೈಕ್ ಮೋಸ್ಟ್ ಅವೈಟೆಡ್. ಯಾಕಂದರೆ ಲೈಕ್ ಆಫ್ಟರ್ ಅ ಲಾಂಗ್ ಗ್ಯಾಪ್ ಇಷ್ಟು ದೊಡ್ಡ ಇವೆಂಟ್ ಆಗ್ತಿದ್ದು. ಸೊ ಹಾಗಾಗಿ ಎಲ್ಲರೂ ಎಕ್ಸೈಟ್ ಆಗಿದ್ರು ರೆಡಿ ಆಗೋದಕ್ಕೆ ಆ್ಯಂಡ್ ಎಲ್ಲ ಮಜಾ ಮಾಡೋದಕ್ಕೆಲ್ಲ. ಆ್ಯಂಡ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಲೈಕ್ ತುಂಬ ಎಂಜಾಯ್ ಮಾಡಿದ್ರು. ಆ್ಯಂಡ್ ಎಲ್ಲರೂ ಎಕ್ಸೈಟ್ ಆಗಿದ್ರು ಆ್ಯಕ್ಚುಲಿ ಮದುವೆ ಫಿಕ್ಸ್ ಆದಾಗಿಂದ. ಆ್ಯಂಡ್ ತಂಗಿ ಆ್ಯಂಡ್ ಮಮ್ಮಿ ಇಬ್ರು ಏಸ್ ಬಾಬು ಶಾಲ್ ತೊಗೊಂಡಿದ್ದು. ಲೈಕ್ ಮೋಸ್ಟ್ ಆಫ್ ದೆಮ್ ಲೈಕ್ ರಿಲೇಷನ್ಸ್ಗೆ ಎಲ್ಲ
ಎಲ್ಲದಕ್ಕೂ ಮಮ್ಮಿ ಕಂಚಿಯಿಂದನೇ ತೊಗೊಂಡಿದ್ದೆ. ಆ್ಯಂಡ್ ಮೋಸ್ಟ್ ಆಫ್ ದ ಲೈಕ್ ಮೊದಲಿಂದನೂ ಅಷ್ಟೇ ಯಾವುದೇ ಫಂಕ್ಷನ್ ಆದ್ರೂ ನಮ್ಮ ಮನೇಲಿ ಲೈಕ್ ಕಂಚಿಗೆ ಹೋಗ್ತಾ ಇದ್ರು AS ಬಾಬುಷಾ. ಅದು ಒಂಥರ ಕ್ವಾಲಿಟಿ ಎಲ್ಲ ಸ್ಯಾರೀಸ್ ಎಲ್ಲ ಚೆನ್ನಾಗಿರುತ್ತೆ ಆ್ಯಂಡ್ ಎಷ್ಟು ಇಯರ್ಸ್ ಆದ್ರೂ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ನನಗೆ ನೀವು ಸಜೆಷನ್ ಕೇಳಿದ್ರೆ ಲೈಕ್ ಬಲ್ಕ್ ಆರ್ಡರ್ಸ್ ಎಲ್ಲ ತಗೋತೀರಾ ಅಂತ ಅಂದರೆ ಅಲ್ಲಿ ಎಲ್ಲ ಅಫೋರ್ಡಬಲ್ ಇರುತ್ತೆ, ಬಿಕಾಸ್ ಮ್ಯಾನುಫ್ಯಾಕ್ಚರರ್ಸಿಂದ ಸೇಲ್ ಮಾಡ್ತಿರ್ತಾರಲ್ಲ, ಹಾಗಾಗಿ ಕಡಿಮೆ ರೇಟ್ಗೂ ಸಿಗುತ್ತೆ, ಚೆನ್ನಾಗಿರುತ್ತೆ. ಬಿಕಾಸ್ ನಾನು ಬೆಂಗಳೂರಲ್ಲೂ ತೊಗೊಂಡಿದ್ದೀನಿ, ಕಂಚಿಯಲ್ಲೂ ತೊಗೊಂಡಿದ್ದೀನಿ, ಹಾಗಾಗಿ ಪ್ರೈಸ್ ಡಿಫ್ರೆನ್ಸ್ ನೋಡಿದಾಗ ನನಗೆ ಅಲ್ಲಿ ಮೋಸ್ಟ್ ಅಫೋರ್ಡಬಲ್ ಆ್ಯಂಡ್ ಬೆಟರ್ ಅಂತ ಅನಿಸ್ತು. ಲೈಕ್ ಎಲ್ಲ ವೈಸಲ್ಲೂ ಲೈಕ್ ಮುಹೂರ್ತ ಸ್ಯಾರಿಲಿ ಚೆನ್ನಾಗಿದ್ರು ಬಿಕಾಸ್ ನಾನು ಪ್ರೈಸ್ ಡಿಫ್ರೆನ್ಸಸ್ ನೋಡಿದ್ರಿಂದ ನನಗೆ ಅದು ಬೆಟರ್ ಅಂತ ಅನಿಸ್ತು ಪ್ರೈಸ್ ಕಡೆಯಿಂದ. ಆ್ಯಂಡ್ ಇಲ್ಲಿ ಹತ್ರ ಇರೋದ್ರು ಸಜೆಸ್ಟ್ ಮಾಡಬೇಕು ಅಂತ ಅಂದರೆ ಐ ಥಿಂಕ್ ಆಂಧ್ರ ಕಡೆ ಧರ್ಮಾವರಂ ಇದೆ. ಸೊ ಅದೂ ಆ್ಯಕ್ಚುಲಿ ನಮ್ಮ ಐಡಿಯಾ ಅಲ್ಲಿತ್ತು ಧರ್ಮಾವರಂ ಅಂತ. ಬಟ್ ಲೈಕ್ ದಿಸ್ ವಾಸ್ ಅ ಫಸ್ಟ್ ವೆಡ್ಡಿಂಗ್ ಅಲ್ವಾ, ಹಾಗಾಗಿ ನಮ್ಮ ಮಮ್ಮಿ ಪರ್ಟಿಕ್ಯುಲರ್ ಇದ್ರು ಕಂಚಿಯಲ್ಲೇ ತಗೋಬೇಕು ಸ್ಯಾರೀಸ್ ಅಂತ, ಹಾಗಾಗಿ ಕಂಚಿಗೆ ಹೋದ್ವಿ. ಆ್ಯಂಡ್ ನನಗೂ ಅಲ್ಲಿ ಕಲೆಕ್ಷನ್ಸ್ ಎಲ್ಲ ಇಷ್ಟ ಆಯಿತು. ಸೊ ಆರಾಮಾಗಿ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ನನ್ನ ತಂಗಿದು ಆ್ಯಕ್ಚುಲಿ ನಾವು ತುಂಬ ಇಷ್ಟಪಟ್ಟು ಸೆಲೆಕ್ಟ್ ಮಾಡ್ಕೊಂಡಿದ್ದು ಚೆನ್ನಾಗಿದೆ ಅಂತ. ಆ್ಯಂಡ್ ಮಮ್ಮಿದು ಲೈಕ್ ಚೆನ್ನಾಗಿ ಬಂತು, ರಿಸೆಪ್ಷನ್ಗೂ ಆಗಲಿ ಲೈಕ್ ಮುಹೂರ್ತಕ್ಕೂ ಹೋಗ್ಲಿ ಎಲ್ಲ ಅವರು ಎಲ್ಲ ಇವೆಂಟ್ಸ್ಗೂ ಕಂಚಿಯಿಂದಾನೇ ತೊಗೊಂಡಿದ್ದು, ಹಾಗಾಗಿ ಅವ್ರದ್ದು ಸ್ಯಾರೀಸ್ ಎಲ್ಲ ಇಷ್ಟ ಆಯಿತು ಆ್ಯಂಡ್ ಎಲ್ಲ ಇಷ್ಟಪಟ್ಟರು. ಸೊ ಧಾರೆ ಆದಮೇಲೆ ಈ ಥರ ಹಕ್ಕಿ ಎಲ್ಲ ಹಾಕೋದಿರುತ್ತಲ್ಲ, ಸೊ ಅದನ್ನು ಮುಗಿಸ್ತಿದ್ದಾರೆ. ಆ್ಯಂಡ್ ಅದಾದಮೇಲೆ ಸಪ್ತಪದಿ ಶುರುವಾಯಿತು. ಸೊ ಮಧ್ಯದಲ್ಲಿ ಫೋಟೋ ಶೂಟ್ ಆ್ಯಂಡ್ ವಿಡಿಯೋ ಶೂಟ್ಸ್ ಎಲ್ಲ ಇರುತ್ತಲ್ಲ, ಹಾಗಾಗಿ ಇದೆಲ್ಲ ಮುಗಿಸ್ಕೋತಾ ಇದ್ದೀವಿ. ಸೊ ಆ್ಯಂಡ್ ತುಂಬ ಥಿಂಕಿಂಗ್ ನಡೀತಿತ್ತು ನಂದು ಅಜಯ್ ಮೈಂಡಲ್ಲಿ. ಲೈಕ್ ಆ ಟೆನ್ಷನ್ ಇದ್ದೇ ಇರುತ್ತಲ್ವಾ ಎವ್ರಿ ಲೈಕ್ ಬ್ರೈಡ್ ಆ್ಯಂಡ್ ಗ್ರೂಮ್ಗೆ. ಸೊ ನ್ಯೂ ಫೇಸ್ ಆಫ್ ಲೈಫ್ ಹೇಗಿರುತ್ತೋ ಏನೋ ಅಂತ. ಸೊ ಹೋಪ್ ಅದು ಎಲ್ಲರಿಗೂ ಅರ್ಥ ಆಗುತ್ತೆ ಅಂತ ಅನಿಸುತ್ತೆ. ಆ್ಯಂಡ್ ಮುಹೂರ್ತ ಫುಲ್ ನನ್ನ ಇಬ್ಬರು ಸಿಸ್ಟರ್ಸ್ ನನ್ನ ಜೊತೆನೇ ಇದ್ದರು, ಲೈಕ್ ಸ್ಟಾರ್ಟ್ ಆದಾಗಿಂದ ಲೈಕ್ ಊಟದವರೆಗೂ ಅಷ್ಟೇ. ಸೊ ಒಂದು ಲೈಕ್ ನನ್ನ ಕಸಿನ್ ಸಿಸ್ಟರ್, ನಮ್ಮ ಆಂಟಿ ಮಗಳು, ಇನ್ನೊಬ್ರು ಲೈಕ್ ಲೈಕ್ ನೀವು ಪ್ರೀವಿಯಸ್ ವಿಡಿಯೋಸ್ ಎಲ್ಲ ನೋಡಿರ್ತೀರಾ. ಸೊ ಲೈಕ್ ದೇಸ್ ಟು ಆರ್ ಲೈಕ್ ಒಂಥರ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಥರ ಇದ್ರು ಇಬ್ಬರು ಜೊತೆಲೇನೆ. ಏನೇ ಬೇಕಾದ್ರೂ ಲೈಕ್ ಲೆಫ್ಟ್ ಅಥವಾ ರೈಟ್ ತಿರುಗಿದ್ರೆ ಯಾರಾದರೂ ಒಬ್ರು ಇದ್ದೇ ಇರ್ತಿದ್ರು, ಲೈಕ್ ರಿಸೆಪ್ಷನಿಂದ ಆಗಲಿ ಲೈಕ್ ಮುಹೂರ್ತಕ್ಕೆ ಎಲ್ಲದಕ್ಕೂ ಅಷ್ಟೇ. ಸೊ ಎಲ್ಲ ಚೆನ್ನಾಗಾಯಿತು. ಸೊ ಈ ಥರ ಸಪೋರ್ಟ್ ಇದ್ದಾಗ ಏನಕ್ಕಾದ್ರೂ ಆ್ಯಕ್ಚುಲಿ ನೆಸೆಸಿಟಿ ಇದ್ದೇ ಇರುತ್ತೆ ಬ್ರೈಡ್ಸ್ಗೆಲ್ಲರಿಗೂ. ಸೊ ಈ ಥರ ಸಿಸ್ಟರ್ಸ್ ಬೇಕಾಗ್ತಾರೆ, ಸಿಸ್ಟರ್ಸ್ ಆ್ಯಂಡ್ ಫ್ರೆಂಡ್ಸು. ಸೊ ಆ ಥರ. ಆ್ಯಂಡ್ ಇಲ್ಲಿ ಹೈಟ್ ಡಿಫ್ರೆನ್ಸ್ ಇರುತ್ತಲ್ಲ, ಸೊ ಹಾಗಾಗಿ ನನಗೆ ಹ್ಯಾಂಡ್ ಲಿಫ್ಟ್ ಮಾಡೋಕ್ಕಾಗ್ತಾನೆ ಇರಲಿಲ್ಲ.
ಸಪ್ತಪದಿ ಮುಗಿದ್ಮೇಲೆ ಲಾಸ್ಟ್ ಶಾಸ್ತ್ರ ಅರುಂಧತಿ ನಕ್ಷತ್ರ ತೋರಿಸೋದು. ಆ್ಯಂಡ್ ತುಂಬ ಬಿಸಿಲಿತ್ತು, ಕಣ್ಣು ಬಿಡೋಕ್ಕೆ ಆಗ್ತಿರ್ಲಿಲ್ಲ. ಸೊ ಫುಲ್ ಕಂಟಿನ್ಯೂಸ್ ಈವೆಂಟ್ಸ್, ಆ್ಯಕ್ಚುಲಿ 3-4 ಡೇಸಿಂದ ಈವೆಂಟ್ಸ್ ಆ್ಯಂಡ್ ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ. ಬಿಗ್ ರೂಟಕ್ಕೆ ಮಾತ್ರ 1 ಡೇ ಗ್ಯಾಪ್ ಇತ್ತು ನಮಗೆ. ಸೊ ಫ್ರೈಡೇ ಮುಹೂರ್ತ ಇದ್ದಿದ್ದು ಆ್ಯಂಡ್ ಸ್ಯಾಟರ್ಡೇ 1 ಡೇ ಗ್ಯಾಪ್ ಇತ್ತು ನಮಗೆ. ಆ್ಯಂಡ್ ಬಿಗ್ ರೂಟದ್ದು ವೀಡಿಯೋ ಪಾಸಿಬಲ್ ಅಪ್ಲೋಡ್ ಮಾಡ್ತೀನಿ, ಬಿಕಾಸ್ ಅದು ವೀಡಿಯೋ ಒಂಚೂರು ಪೆನ್ ಡ್ರೈವ್ ಏನೋ ಕರಪ್ಟ್ ಆಗಿದೆ, ಹಾಗಾಗಿ ವೀಡಿಯೋ ಪ್ಲೇ ಆಗ್ತಿಲ್ಲ. ಸೊ ಇಫ್ ಪಾಸಿಬಲ್ ಅದು ಸರಿ ಹೋದರೆ ಅದು ಒಂದು ಈವೆಂಟ್ದು ವೀಡಿಯೋ ಒಂದು ಬಾಕಿ ಇದೆ. ಆ್ಯಂಡ್ ಎಲ್ಲ ವೆಡ್ಡಿಂಗ್ ಸೀರೀಸ್ದೆಲ್ಲ ಪ್ಲೇ ಲಿಸ್ಟ್ ಮಾಡಿರ್ತೀನಿ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಚೆಕ್ ಇಟ್ ಔಟ್. ಆ್ಯಂಡ್ ಹೋಪ್ ನಿಮಗೆ ವೀಡಿಯೋಸ್ ಎಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಲ್ಲ ಶೇರ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಹೇಗೆ ಅನಿಸ್ತು ವೀಡಿಯೋ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಅಂಟಿಲ್ ದ್ಯಾನ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.